ಸ್ನೇಹಿತರೆ, ಮತ್ತೆ ನಿಮಗೆ ಹಿಸ್ಟ್ರಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರ. ಇದು ನಮ್ಮ ರಚನಾ ವಿವೇಕಾನಂದ IAS ಮತ್ತು KS ಅಕಾಡೆಮಿ ಕನ್ನಡ ಮಾಧ್ಯಮದಲ್ಲಿ ಉಚಿತವಾಗಿ ಹಲವಾರು ತರಗತಿಗಳನ್ನು ಮಾಡಿಕೊಡಕತ್ತೀವಿ. ಅದೇ ರೀತಿಯಾಗಿ ಇವತ್ತು ಮೌರ್ಯರ ತರಗತಿಗಳಿಗೆ ನಿಮಗೆಲ್ಲ ಸ್ವಾಗತ ಆತ್ಮೀಯ ಸ್ನೇಹಿತರೆ. ಇದು ಹಿಸ್ಟ್ರಿ ಕ್ಲಾಸ್ ಆಗಿರ್ತದ. KS ಆಗಿ ಬರ್ರಿ ಮತ್ತು UPSCನೇ ಬರ್ರಿ. ನಿಮ್ಗೆ ಕಂಪಲ್ಸರಿ ಈ ಕ್ಲಾಸಸ್ 100% ಇಂಪಾರ್ಟೆಂಟ್ ಆಗ್ತಾವ. ಸೆಂಟ್ರಲ್ ಗೌರ್ಮೆಂಟ್ ಬರ್ತೀನಿ ರೀ ಸರ್, ನಾ SSC ಅದು ಬರ್ತೀನಿ ರೀ ಮತ್ತು RRB ಬರ್ಕೋತೀನಿ ರೀ, ಅದಕ್ಕೆ ಯೂಸ್ ಆಗ್ತದೆ ಸ್ನೇಹಿತರೆ. 100% ನೀವು ಏನಾದರೂ ನೋಡಿದ ಹಿಸ್ಟ್ರಿಯಲ್ಲಿ ಒಂದು ಆ್ಯಕ್ಚುಲಿ ನಾನು ಅನ್ಸಿಕ ಪ್ರಕಾರ ನಮ್ಮ ಸ್ಟೇಟ್ ಗೌರ್ಮೆಂಟ್ 15 ಬರ್ತಾವೆ. ನೀವು ಅಟ್ಲಿ ಒಂದು 14ರಿಂದ ಒಂದು 13 ಟಚ್ ಮಾಡ್ಬೋದು ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ವಿತ್ ಹಿಸ್ಟ್ರಿ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಬೇಸರ್ ಕೇಳಲ್ಲ. ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಬೇಸ್ ಹಿಸ್ಟ್ರಿ ಯಾವ ರೀತಿ ಕೇಳತ್ತಾನಂದ್ರೆ ಆರ್ಟ್ ಆ್ಯಂಡ್ ಕಲ್ಚರ್ ಸಬ್ಜೆಕ್ಟ್ ಆ್ಯಡ್ ಮಾಡ್ಕೊಂಡು ನಾನು ಅದ್ರಾಗ ಏನು ಮಾಡ್ತಾನೆ ಕರೆಂಟ್ ಅಫೇರ್ಸ್ ಬೇಸರ್ ಕೇಳ್ತಾನೆ. ಇದ್ರ ಬಗ್ಗೆ ಫೋಕಸ್ ನೀವು ಮಾಡ್ಕೋಬೇಕಾಗ್ತದೆ. ಓಕೆ, ತಡ ಮಾಡೋದು ಬೇಡ. ವಿವೇಕಾನಂದ IAS ಮತ್ತು KS ಅಕಾಡೆಮಿ ನೋಡಕತ್ತೀರಿ. ಇದೇನು ನೀವು ಕ್ಲಾಸ್ ನೋಡತ್ತೀರಿ, ಇಲ್ಲೇ ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ. ಓಕೆ ಸ್ನೇಹಿತರೆ, ಮೌರ್ಯರು ಭಾರತ ಇತಿಹಾಸವನ್ನು ನೀವು ನೋಡ್ಬೇಕಾದ್ರೆ ಮೌರ್ಯರ ಬಗ್ಗೆ ನೋಡಲೇಬೇಕಾಗ್ತದೆ. ಯಾಕಂದ್ರೆ ಮೌರ್ಯರು ಭಾಳ ಇಂಪಾರ್ಟೆಂಟ. ಯಾಕಂದ್ರೆ ಮೌರ್ಯರಿಂದ ಭಾರತ ಇತಿಹಾಸ ಶುರು ಆಗ್ತದ, ಪ್ರಮುಖವಾಗಿ ಶುರು ಆಗ್ತದ. ರಾಜ್ಯ ಮನೆತನಗಳು ಹುಟ್ಟುತ್ತವ. ಆದ್ದರಿಂದ ಮೊದಲ ಮಹಾನ್ ಸಾಮ್ರಾಜ್ಯ ಎಂಬುದು ಮೌರ್ಯ ಸಾಮ್ರಾಜ್ಯ ಆಗ್ತದೆ. ಸಾಮಾನ್ಯ ಶಕ ಪೂರ್ವ 324ರಿಂದ 180. ಸ್ನೇಹಿತರೆ, ಮೌರ್ಯರನ್ನ ನೋಡಿದ್ರೆ ನೀವು ಮೌರ್ಯರು ಬಹಳ ಅಂದ್ರೆ ಬಹಳ ಭಾರತ ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಆದರೆ ಮೌರ್ಯರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಶಾರ್ಟ ಮತ್ತು ಸ್ವೀಟಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರ. ಮೌರ್ಯರು ಸ್ನೇಹಿತರೆ ಸಾಮಾನ್ಯ ಶಕ ಪೂರ್ವ ಕಡಿಮೆ ಆಗ್ತದ ಬರ್ತದ. ಆದ್ದರಿಂದ 324ರಿಂದ ಕಡಿಮೆಯಾಗಿ 180 ಈ ನಡುವೆ ಇವರು ಏನಂತಾರೆ ದೀರ್ಘವಾದ ಆಡಳಿತ, ಹಲವಾರು ರೀತಿಯ ಕೊಡುಗೆಗಳನ್ನು ಕೊಡುವುದರ ಮೂಲಕ ಆಡಳಿತವನ್ನು ಮಾಡ್ತಾರೆ. ನೋಡ್ತಾ ಹೋಗೋಣ ಸ್ನೇಹಿತರ. ಮೌರ್ಯರ ಸಾಮ್ರಾಜ್ಯವು ಭಾರತದ ಮಹಾನ್ ಸಾಮ್ರಾಜ್ಯ ಒಂದು. ಇವರ ಅಧಿಕಾರ ಅವಧಿಯಲ್ಲಿ ಹಲವಾರು ಸಣ್ಣ ಪುಟ್ಟ ಸಂಸ್ಥಾನಗಳು ಏನಿದ್ದು ಆ ಎಲ್ಲ ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಂದುಗೂಡಿಸಿ ಒಂದು ಮಹಾನ್ ಸಾಮ್ರಾಜ್ಯವನ್ನಾಗಿ ಮಾಡ್ತಾರೆ. ಅದುವೇ ಮೌರ್ಯ ಸಾಮ್ರಾಜ್ಯ. ಮೊದಲು ಬಾರಿಗೆ ಭಾರತದ ರಾಜಕೀಯತೆಯಲ್ಲಿ ಐಕ್ಯತೆಯನ್ನು ಸಾಧಿಸುವುದು, ಇಟ್ ಮೀನ್ಸ್ ಒಗ್ಗಟ್ಟು ಸಾಧಿಸುವುದೇ ಇದು ಏನಾಗ್ತದ ಅಂತಂದ್ರೆ ಐಕ್ಯತೆ ಸಾಧಿಸುವುದು. ಭಾರತದ ವಾಯುವ್ಯ ಭಾಗವನ್ನು ವಿದೇಶಿಯರ ಆಳ್ವಿಕೆಯಿಂದ ಮುಕ್ತಗೊಳಿಸಿದ್ದಲ್ಲದೆ ಹಲವಾರು ಶತಮಾನಗಳ ಕಾಲ ಮುಂದುವರೆದು ಏಕರೂಪ ಕಾನೂನು ನೋಡ್ರಿ ಇಲ್ಲವಾಗತ್ತ ಏಕರೂಪದ ಆಡಳಿತ ಜಾರಿಗೆ ತಂದರು. ಇವತ್ತೇ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಾರ ಕತ್ತೀರಿ. ಅದೇ ಇವತ್ತು UCC ಮೊದಲು ಅಳವಡಿಸಿಕೊಂಡ ರಾಜ್ಯ ಯಾವುದಂತಂದ್ರೆ ಉತ್ತರಾಖಂಡ್. ಈ ರೀತಿಯಾಗಿ ಏನು ಮಾಡಬೇಕಂತ ಓದೋ ಒಳಗೆ ಏನು ಮಾಡ್ರಿ ಇಲ್ಲ ನಿಮ್ಗೆ ಗೆರೆ ಹಾಕೊಂಡು ಬರ್ಕೊಂಡ್ ಬಿಡ್ರಿ. ಬೇಸಿಕ್ ಬುಕ್ ಓದ್ಕೋತ ಪ್ಲಸ್ ಪಾಯಿಂಟ್ ಮಾಡ್ಕೋತ GK ಇನ್ಕ್ರೀಸ್ ಮಾಡ್ಕೊಂಡ್ ಬಿಡ್ರಿ. ಲೈಫ್ ಸೆಟ್ಲ್ ಆಗೋತ ಹೋಗ್ತದೆ. ಇಷ್ಟು ಸ್ನೇಹಿತರೆ, UCC ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತಂದ್ರೆ ನಮ್ಮ ಉತ್ತರಾಖಂಡ ಅಳವಡಿಸಿಕೊಂಡ. UCC ಅಂದ್ರೆ ಏನ್ರಿ ಯೂನಿಫಾರ್ಮ್ ಸಿವಿಲ್ ಕೋಡ್. ಅದ ಏಕರೂಪ ನಾಗರಿಕ ಸಂಹಿತೆ ಅಥವಾ ಏಕರೂಪ ನಾಗರಿಕ ಆಡಳಿತ ಎಲ್ಲಿತ್ತಂದ್ರೆ ಮೊದಲ ಬಾರಿಗೆ ನಮ್ಮ ಮೌರ್ಯರು ಇದ್ದುದನ್ನು ನೀವು ಗಮನಕ್ಕೆ ತಕ್ಕೋಬಹುದು. ಹಾಗಾದ್ರೆ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಅಂದ್ರೆ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ನಿಮ್ಗೆ ಕ್ವಶನ್ ಆಗ್ತಂದ್ರೆ ಚಂದ್ರಗುಪ್ತ ಮೌರ್ಯ. ಈತನ ರಾಜಧಾನಿ ಯಾವುದು ಅಂತಂದ್ರೆ ಪಾಟಲಿಪುತ್ರ. ಅದು ಪ್ರೆಸೆಂಟ್ಲಿ ಈಗ ಏನೈತಿ ಪಾಟ್ನಾ ಅಂತ ಹೆಸರೈತಿ. ಪಾಟಲಿಪುತ್ರ ಹೋಗಿ ಪಾಟ್ನಾ ಆಗಿದೆ. ಪ್ರೆಸೆಂಟ್ ನೇಮ್ ಪಾಟ್ನಾ. ಹಾಗಾದ್ರೆ ಇವರ ಲಾಂಛನ ಕೇಳ್ತಾರ ಧರ್ಮಚಕ್ರ ಯಾರ ಲಾಂಛನವಾಗಿತ್ತಂತಂದ್ರೆ ಬೌದ್ಧ ಧರ್ಮದ ಲಾಂಛನವಾಗಿರ್ತದ. ಅದನ್ನು ಸಹ ನಾ ಇವತ್ತು ಮಾರ್ನಿಂಗ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ರಿ, ಹೆಲ್ಪ್ಫುಲ್ ಆಗ್ತದೆ. ಕಂಟಿನ್ಯೂ ಕ್ಲಾಸಸ್ ನೋಡ್ತಾ ಹೋಗ್ರಿ. ಇವರ ಮೂಲವನ್ನು ನೋಡಿದ್ರೆ ಚಂದ್ರಗುಪ್ತ ಮೌರ್ಯನ ಮೂಲಕ ಹಲವಾರು ಸಿದ್ಧಾಂತಗಳು ಕೊಟ್ಟಾರೆ. ಸಿದ್ಧಾಂತಗಳು ಡಿಫ್ರೆಂಟ್ ಅದಾವ. ಯಾವುದೇ ಒಂದು ರಾಜ್ಯ ಮನೆತನದ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳು ಇರುವುದನ್ನು ನೀವು ನೋಡ್ತೀರಿ. ಅದೇ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇರುವುದನ್ನು ನೀವು ನೋಡ್ಬೇಕಾಗ್ತದ. ನೋಡ್ತಾ ಹೋಗೊಂಡ್ರೆ ಸ್ನೇಹಿತರೆ, ಶಾಕದತ್ತನ ಮುದ್ರಾ ರಾಕ್ಷಸನ ಕೃತಿಯನ್ನು ಹೇಳ್ತದೆ. ಚಂದ್ರಗುಪ್ತ ಮೌರ್ಯನು ಮಯೂರ ಸಂತನ ಅಂತ ಹೇಳ್ತದೆ. ಶಾಕದತ್ತನ ಮುದ್ರಾ ರಾಕ್ಷಸನ ಕೃತಿ ಐತಿ. ಆ ಶಾಕದತ್ತನ ಮುದ್ರಾಕ್ಷನ ಕೃತಿಯ ಪ್ರಕಾರ ಚಂದ್ರಗುಪ್ತ ಮೌರ್ಯ ಅಂದ್ರೆ ಅವ ಒಬ್ಬ ಮಯೂರ ಸುತನೆಂದು ಹೇಳ್ತದ. ಅದಾದ ನಂತರ ನೆಕ್ಸ್ಟ್ ಯಾವುದಂತಂದ್ರೆ ಜೈನ ಸಾಹಿತ್ಯ ಬರ್ತದೆ. ಆ ಜೈನ ಸಾಹಿತ್ಯ ಪ್ರಕಾರ ಅವನು ನವಿಲುಗಳನ್ನು ಸಾಕು ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದವನಂತ ಹೇಳ್ತದೆ. ಅದ ನಂತರ ಮೌರ್ಯ ಎಂಬ ಪದವು
ಮೌರ್ಯ ಎಂಬ ಪದ ಮಗಧ ಸಾಮ್ರಾಜ್ಯದ ನಂದರಾಜನ ಉಪಪತ್ನಿಯನ್ನೆಲ್ಲ ಮುರಾ ಎಂಬುವಳಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಬೌದ್ಧ ಸಾಹಿತ್ಯ ಮಹಾವಂಶದ ಪ್ರಕಾರ ಅವನು ಪಿಂಪಲವನ್ನು ಆಳುತ್ತಿದ್ದ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು. ಅನೇಕ ಇತಿಹಾಸಕಾರರು ಇದನ್ನು ಒಪ್ಕೊಂಡಿದ್ದಾರೆ, ಪಿಂಪಲವನ್ನು ಆಳುತ್ತಿದ್ದ. ಅದಾದ ನಂತರ ಇಲ್ಲಿ ಬರ್ತಾವೆ 16 ಜನಪದಗಳು. ಅಂಗ, ಮಕದ, ಕಾಶಿ, ಕೋಸಲ, ವಜ್ಜಿ ಎಲ್ಲ ಬಿಟ್ಟುಕೊಟ್ರೆ ಇವತ್ತಿನೇನು ಅಷ್ಟೊಂದು ಕ್ವಶನ್ ಟೈಪಾಗಿ ಕೇಳಿಲ್ಲ. ಆಧಾರಗಳು, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇರುವ ಆಧಾರಗಳು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇರುವ ಆಧಾರಗಳು ನೋಡ್ತಾ ಹೋದ ಹಲವಾರು ಆಧಾರಗಳು ಸಿಗ್ತಾವ. ಎಕ್ಸಾಂಪಲ್ ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು ಸ್ನೇಹಿತರೆ. SSC ಕ್ವಶನ್ ಆಗ್ತದೆ. ಕೌಟಿಲ್ಯನ ಗ್ರಂಥ ಯಾವುದಂತ ಅರ್ಥಶಾಸ್ತ್ರ. ಇದು ಯಾವುದೇ ರೀತಿ ಎಕನಾಮಿಕ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತ ಕೃತಿ ಆಗಿರದೆ ಒಬ್ಬ ರಾಜ್ಯ ಯಾವ ರೀತಿ ಆಳ್ವಿಕೆ ಮಾಡಬೇಕು, ಹೇಗಿರಬೇಕು ಅಥವಾ ಯಾವ ಗುಣಗಳನ್ನು ಹೊಂದಿರಬೇಕಂತ ಯಾವ್ದಿರುತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರ ಯಾವ್ದು SSC ಕ್ವಶನ್ ಮಾಡಿದ್ದಾರೆ. ಓಲ್ಡ್ ಕ್ವಶನ್ ಬಿಡ್ಸರ್ ಗೊತ್ತಿರ್ತದೆ. ಅಂದ್ರೆ ಮೆಗಸ್ತನಿಸ್ನ ಇಂಡಿಕಾಸ್ ಇದು ಸಹ ಮೌರ್ಯರ ಆಧಾರಗಳಿಗೆ ಅಥವಾ ಮೌರ್ಯರ ಇತಿಹಾಸ ತಿಳಕ ಅದು ಸಹ ಹೆಲ್ಪ್ ಮಾಡ್ತದ. ಇದು ಸಹ SSC ಫೇವ್ರೆಟ್ ಕ್ವಶನ್. ಇದು IMP ಕ್ವಶನ್ ಪ್ರತಿ ವರ್ಷ ಕ್ವಶನ್ ಆಗ್ತದ. ಇದು ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ಮೆಗಸ್ತನಿಸ್ನ ಇಂಡಿಕಾ ಆಗಿರ್ಬೋದು, ಇವತ್ತನ್ನ ಡೈರೆಕ್ಟ್ ಕ್ವಶನ್ ಮಾಡ್ತಾರ ನಿಮ್ಮ SSCಲಿ. ಅದಾದ ನಂತರ ವಿಶಾಖದತ್ತನ ಮುದ್ರಾ ರಾಕ್ಷಸ ಬರ್ತದ. ಅಶೋಕನ ಶಾಸನಗಳು ಸಿಗ್ತಾವ. ಶಾಸನಗಳ ಪಿತಾಮಹ ಅಂತ ಕರೀತಾರೆ ಅಶೋಕನನ್ನು. ಶಾಸನಗಳ ಪಿತಾಮಹ ಅಂತ ಕರೀತಾರ. ನೀವು ನೋಡಿದಿರಿ ಎಷ್ಟೋ ಶಾಸನಗಳು ಸಿಕ್ಕಾವಿನ್ನು. ಅದಂತಹ ಹಲವಾರು ಸ್ಮಾರಕಗಳು ಸಿಕ್ಕಾವ. ಶಿಲ್ಲೋನಿನ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ ಸಿಗ್ತಾವ. ಸ್ನೇಹಿತರ ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೋದು ಅಥವಾ ಆರ್ಡರ್ ಮಾಡೋದಂತರ ಮೌರ್ಯರ ಕಲೆ ಮತ್ತು ಸಾಹಿತ್ಯ ಮೀನ್ಸ್ ಆರ್ಟ್ ಆ್ಯಂಡ್ ಕಲ್ಚರ್ ಆಲ್ರೆಡಿ ಕ್ಲಾಸ್ ಕೊಟ್ಟಿದ್ವಿ. ಇದೇ ಯೂಟ್ಯೂಬ್ ಚಾನಲ್ ಐತಿ. ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ರಿ. ಯಾಕಂದ್ರೆ ಅಲ್ಲಿ ಅಶೋಕನ ಹಲವಾರು ಏನು ಸ್ಮಾರಕಗಳಾಗಿರ್ಬೋದು ಅವು ಎಲ್ಲೆಲ್ಲದಾವ, ಯಾವ ರೀತಿ ಆಗೋದು ವಿತ್ ಫೋಟೋ ಪ್ರೂಫ್ ಸಹ ಹಾಕಿದ್ದೀವಿ. ಅಲ್ಲಿ ಹೋಗಿ ದಯವಿಟ್ಟು ನೋಡ್ಕೊಂಡು ಯೂಸ್ ಮಾಡಿಕೊಡ್ರಿ. ಓಕೆ, ನಂತರ PDF ಫಸ್ಟ್ ಶೇರ್ ಮಾಡುವ ಸ್ವಲ್ಪ ಗದ್ದಲದಲ್ಲಿದ್ದೀವಿ, ಅದನ್ನು ಸಹ ರೆಡಿ ಮಾಡಿ ನಿಮಗೆ ಕೊಡ್ತೀವಿ. ನೋಡ್ರಿ, ಚಂದ್ರಗುಪ್ತ ಮೌರ್ಯ ಸಾಮಾನ್ಯ ಶಕ ಪೂರ್ವ 324 300 ಅವತ್ತು ಹೇಳಿದ್ರೆ 24. ಇದು ಕಡಿಮೆ ಹಾಕೋದು ಬರ್ತದೆ ಯಾಕೆಂದ್ರೆ ಇದು ಸಾಮಾನ್ಯ ಶಕ ಪೂರ್ವ 324 300 ಎಷ್ಟು ವರ್ಷ ಅಂದರೆ 24 ವರ್ಷಗಳ ಕಾಲ ಯಾರು ಆಳ್ವಿಕೆ ಮಾಡ್ತಾರೆ? ಚಂದ್ರಗುಪ್ತ ಮೌರ್ಯ ಆಳ್ವಿಕೆ ಮಾಡ್ತಾನೆ. ಈತ ಚಂದ್ರಗುಪ್ತ ಮೌರ್ಯನೇ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ. ಇಲ್ಲ ಐತೆ ನೋಡ್ರಿ, ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯ ಸ್ಥಾಪಕನು. ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದಿರುವ ಸಂಗತಿ ತುಂಬಾ ಕಡಿಮೆ, ಯಾಕಂದ್ರೆ ಅವ್ನು ಸ್ಥಾಪಕ ಆಗ್ತಾನ. ಆದ್ದರಿಂದ ಇದು ನೋಡ್ರಿ, ಅವತ್ತು 320 ಅಂದ್ರೆ ಎಷ್ಟು ವರ್ಷಗಳ ಹಿಂದಿರುತ್ತೆ. ಅದರಿಂದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅಷ್ಟೊಂದು ನಾಲೆಜ್ಗಳು ಸಿಕ್ಕಿಲ್ಲ. ಸಿಕ್ಕರ ಒಳಗೆ ಸ್ವಲ್ಪ ಹಿಸ್ಟ್ರಿ ಕೊಟ್ಟಿದ್ದಾರೆ, ಅಷ್ಟ ಓದ್ತಾ ಹೋಗೋಣ. ಯಾಕಂದ್ರೆ ನಿಮ್ಗೆ ಕ್ವಶನ್ ಬರೋದು ಅಷ್ಟ, ಹೆಚ್ಚಿನದು ಬೇಡ. ನೀವು ಇಲ್ಲಿ ಇತಿಹಾಸಕಾರರಾಗಲು ಬಂದಿಲ್ಲ, ಕೇವಲ ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಚಾ ಬಿಡಕ್ಕೆ ಬಂದಿರಿ. ಆದ್ದರಿಂದ ಅಷ್ಟು ಮಾತ್ರ ಮಾಡೋಣ. ಅದಂತ ಇವನ ಬಗ್ಗೆ ತಿಳಿದ್ರು ತುಂಬಾ ಕಡಿಮೆ. ಆದ್ದರಿಂದ ಚಂದ್ರಗುಪ್ತ ಮೌರ್ಯ ತಕ್ಷಶಿಲೆಯ ಬ್ರಾಹ್ಮಣನಾದ ಚಾಣಕ್ಯ ಕರೆದು ಅವನಿಗೆ ಅಗತ್ಯ ಶಿಕ್ಷಣ ನೋಡ್ತಾನೆ. ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಆತನು ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡ್ತಾನೆ. ಸ್ನೇಹಿತರ, ಸ್ವಲ್ಪ ಕಥೆಗಳ ಪ್ರಕಾರ ನೋಡಿದ್ರೆ ಚಾಣಕ್ಯ ಇರ್ಬೋದು ಅಥವಾ ವಿಷ್ಣುಗುಪ್ತ ಅಂತ ನೀವು ಕರೀತಾರೆ, ವಿಷ್ಣುಗುಪ್ತ ಅಂತ ಕರೀತಾರೆ, ಚಾಣಕ್ಯ ಅಂತ ಕರೀತಾರೆ, ವಿಷ್ಣುಗುಪ್ತ ಅಂತ ಕರೀತಾರೆ, ಇನ್ನೂ ಹಲವಾರು ಹೆಸರು. ಈತ ಏನ್ ಮಾಡ್ತಾರ, ಧನನಂದ ಎಂಬ ರಾಜ ಇರ್ತಾನೆ. ಆ ಧನನಂದ ರಾಜನಿಗೆ ಸಲಹೆ ಕೊಡಕ್ಕೆ ಹೋಗ್ತಾನೆ. ಆದ್ರೆ ಧನನಂದ ರಾಜನಿಗೆ ಅವಮಾನ ಮಾಡ್ತಾನ. ಈತ ಶಪಥ ಮಾಡ್ತಾನೆ. ಚಾಣಕ್ಯ ಶಪಥವನ್ನು ಮಾಡಿ ಚಾಣಕ್ಯ ಹೇಳ್ತಾನ, ಎಲ್ಲಿಯವರೆಗೆ ಈ ಧನನಂದ ಇರುವ ಸ್ಥಾನದಲ್ಲಿ ಒಬ್ಬ ಒಳ್ಳೆಯ ರಾಜನನ್ನು ಕುರುಳಿಸುವುದಿಲ್ಲ, ಅಲ್ಲಿಯವರೆಗೆ ನಾನನ್ನು ಜಡಿ ಕಟ್ಟುವುದಿಲ್ಲ ಅಂತ ಹೇಳ್ತಾನ. ಅದೇ ರೀತಿಯಾಗಿ ಹೋಗಿ ನಮ್ಮ ಚಂದ್ರಗುಪ್ತ ಮೌರ್ಯ ಸಿಗ್ತಾನ. ಚಂದ್ರಗುಪ್ತ ಮೌರ್ಯನಿಗೆ ಹೋಗಿ ಒಳ್ಳೆಯ ಮತ್ತು ಅಗತ್ಯವಾದ ಶಿಕ್ಷಣವನ್ನು ಕೊಟ್ಟು ಆತನ ಒಬ್ಬ ರಾಜನನ್ನಾಗಿ ಮಾಡ್ತಾನೆ. ಆ ರಾಜನಿದ್ದದೆ ಒಂದು ಬೃಹತ್ತಾದಂತಹ ಸಾಮ್ರಾಜ್ಯ ಕಟ್ತಾನ. ಅದುವೇ ಮೌರ್ಯ ಸಾಮ್ರಾಜ್ಯ. ಹಲವಾರು ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ಸೇರಿಸಿ ಒಂದು ಬೃಹತ್ ಸಾಮ್ರಾಜ್ಯವನ್ನು ಕಟ್ತಾರ. ಎಷ್ಟೋ ವರ್ಷಗಳ ಕಾಲ ಏಕತೆಯಿಂದ ಕೂಡಿರುವುದನ್ನು ನೀವು ನೋಡುತ್ತೀರಿ ಮೌರ್ಯ ಸಾಮ್ರಾಜ್ಯ. ಆದ್ದರಿಂದ ಇತಿಹಾಸವನ್ನು ಓದುವವರೆಗೂ ಮತ್ತು ಇತಿಹಾಸದಲ್ಲಿ ಕ್ವಶನ್ ಕೇಳುವವರೆಗೂ ಸಹ ಇಂಪಾರ್ಟೆಂಟ್ ಟಾಪಿಕ್. ಆದ್ದರಿಂದ ಇದನ್ನು ಸರಿಯಾಗಿ ಓದ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪಂಜಾಬ್ ಮತ್ತು ಮಗಧ್ಗಳ ದಿಗ್ವಿಜಯ ಚಾಣಕ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಒಂದು ಬಲಿಷ್ಠ ಸೈನ್ಯವನ್ನು ಕಟ್ತಾನ. ಬಲಿಷ್ಠ ಸೈನ್ಯವನ್ನು ಕಟ್ಟಿ ಅವನು ಪಂಜಾಬಿನ ಸಣ್ಣ ರಾಜರನ್ನು ಸೋಲಿಸಿ, ಪಂಜಾಬ್ ಸಹ ಬರ್ತಾನ. ಪಂಜಾಬಿನ ಸಣ್ಣ ರಾಜರನ್ನು ಸೋಲಿಸಿ ಅದನ್ನು ವಶಪಡಿಸ್ತಾನೆ. ಅನಂತರ ಮಗಧ ಸಾಮ್ರಾಜ್ಯ ಏನಿದ್ರಿ, ಮಗಧ ಸಾಮ್ರಾಜ್ಯ ಮೇಲೆ ದಾಳಿ ಮಾಡಿ ನಂದರ ಕೊನೆಯಿದೆ. ಅದು ಹೇಳಿದಲ್ರಿ ಅವಮಾನ ಆಗಿರ್ತದ.
ನಂತರ ಕೊನೆಯ ದೊರೆದ ನನಂದನನ್ನು ಕೊಂದು ಆತನ ಕ್ರೂರ ಆಡಳಿತವನ್ನು ಕೊನೆಗಾಣಿಸಿ ಅಲ್ಲಿಗೆ ಹುಟ್ಟು ಹಾಕ್ತದ ಅಥವಾ ಅಲ್ಲಿಗೆ ಅಡಿಪಾಯ ಹಾಕ್ತದ ನಮ್ಮ ಮೌರ್ಯ ಸಾಮ್ರಾಜ್ಯ ಇತಿಹಾಸಕಾರರಲ್ಲಿ ಇದು ತಿಳಿದು ಬಂದಿರ್ತದ. ನಂತರ ಕೊನೆಯ ದೊರೆ ಆಗಿರತಕ್ಕಂಥ ಧನನಂದನನ್ನು ಕೊಂದು ಯಾರು ಕೊಲ್ತಾರ? ಚಂದ್ರಗುಪ್ತ ಮೌರ್ಯ ಕೊಲ್ತಾನ. ಅವಾಗ ಏನಾಗ್ತದ? ಈ ನಂದ ವಂಶ ಅಳಿದು ಹೋಗ್ತದ. ಅವಾಗ ಯಾವ ವಂಶ ಅಥವಾ ಯಾವ ಸಾಮ್ರಾಜ್ಯ ಬರ್ತದೆ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಬರ್ತದ. ಆದ ನಂತರ ಈತನಿಂದ ಸ್ವಲ್ಪ ಯುದ್ಧಗಳು ಮಾಡ್ತಾನ ಚಂದ್ರಗುಪ್ತ ಮೌರ್ಯ. ಈ ದೇಶಗಳೊಂದಿಗೆ ರಿಲೇಷನ್ ಹೊಂದಿರ್ತಾನ. ಇದೇನಂತ್ರಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಬರ್ತದಲ್ಲ, ಅದೇ ರೀತಿ ಅವತ್ತು ಅವ್ರು ಹೊಂದಿದ್ರು. ಶೆಲ್ಯೂಕಸ್ನೊಂದಿಗೆ ಯುದ್ಧ ಮಾಡ್ತಾನೆ. ಅಲೆಕ್ಸಾಂಡರ್ ಗೊತ್ತೈತೆ. ಅಲೆಕ್ಸಾಂಡರ್ ಭಾರತದ ವಾಯುವ್ಯ ಭಾಗಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿ ಅವುಗಳನ್ನು ಆಳೋ ತನ್ನ ಪ್ರತಿನಿಧಿಗಳನ್ನು ನೇಮಿಸಿದನು. ಚಂದ್ರಗುಪ್ತ ಮೌರ್ಯ ಅವರನ್ನೆಲ್ಲರನ್ನು ಸೋಲಿಸ್ತಾನ. ಚಂದ್ರಗುಪ್ತ ಮೌರ್ಯ ಅವರನ್ನೆಲ್ಲ ಸೋಲಿಸ್ತಾನ. ಅವರ ಪ್ರದೇಶಗಳು ತನ್ನ ಸಾಮ್ರಾಜ್ಯ ವಿಲೀನಗೊಳಿಸ್ತಾನ. ಅಷ್ಟೇ ಅಲ್ಲದ ಅಲೆಕ್ಸಾಂಡರ್ ಮರಣದ ನಂತರ ಮಧ್ಯ ಏಷ್ಯಾದಲ್ಲಿ ಗ್ರೀಕ್ ಸಾಮ್ರಾಜ್ಯಕ್ಕೆ ಅಂದ್ರೆ ಗ್ರೀಕರ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸ್ ಅಧಿಪತಿ ಆಗ್ತಾನೆ. ಅಲೆಕ್ಸಾಂಡರ್ ತೀರ್ಕೋತಾನ. ತೀರ್ಕೊಂಡ ನಂತರ ಯಾರು ಮಧ್ಯ ಏಷ್ಯಾದ ಎಲ್ಲ ಗ್ರೀಕ್ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ ಅಂದ್ರೆ ಸೆಲ್ಯೂಕಸ್ ಎನ್ನುವ ಅಧಿಪತಿ ಆಗ್ತಾನ. ಆತ ಏನು ಮಾಡ್ತಾನ? ಸಾಮಾನ್ಯ ಶಕ ಪೂರ್ವ 305ರಲ್ಲಿ ಅಲೆಕ್ಸಾಂಡರ್ ಹೊಂದಿದ್ದ ಭಾರತೀಯ ಪ್ರದೇಶಗಳನ್ನು ಪುನಃ ವಶಪಡಿಸಿಕೊಳ್ಳಲು ಬರ್ತಾನ. ಎಷ್ಟರಲ್ಲಿ ಅಂದ್ರೆ 305ರಲ್ಲಿ ಅಲೆಕ್ಸಾಂಡರ್ ಹೊಂದಿದ್ದ ಭಾರತೀಯ ಪ್ರದೇಶ ಪುನಃ ವಶಪಡಿಸಿಕೊಳ್ಳಲು ಬರ್ತಾನ. ಅದೇ ಸಿಂಧೂ ನದಿಯನ್ನು ದಾಟಿ ಬರ್ತಾನ. ಸಿಂಧೂ ನದಿ ಇಲ್ಲಿ ಏನ್ ಬರ್ತದೆ? ಇಲ್ಲಿ ಸಿಂಧೂ ನದಿ ಇರ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಹಾರದದ ಈ ಕಡೆ ಪಾಕಿಸ್ತಾನ ಕಡೆ ಸ್ವಲ್ಪ ಹೋಗದ. ಆ ಸಿಂಧೂ ನದಿಯನ್ನು ದಾಟಿ ಬರ್ತಾನ. ಈ ರೀತಿಯಾಗಿ ಇಲ್ಲಿ ಖೈಬರ್ ಮತ್ತು ಬೋಲಾನ ಕಣಿವೆಗಳಿದ್ದು ಆ ಬೋಲಾನ ಕಣಿವೆಗಳ ಮೂಲಕ ಸಿಂಧೂ ನದಿಯನ್ನು ದಾಟಿ ಬರ್ತಾರ. ಆ ಸಿಂಧೂ ನದಿ ದಾಟಿ ಬಂದ ನಂತರ ಆತನಿಗೆ ಚಂದ್ರಗುಪ್ತ ಮೌರ್ಯ ದರ್ಶನ ಆಗ್ತದ. ಈ ಕಡೆ ಯಾರಿರ್ತಾರ? ಸೆಲ್ಯೂಕಸ್ ಇರ್ತಾನ. ಇಲ್ಲಿ ಸಿಂಧೂ ನದಿ ಹರಿದದ. ಇದನ್ನು ದಾಟಿ ಇಲ್ಲಿ ಬರ್ತಾನ ಸೆಲ್ಯೂಕಸ್. ಅವಾಗ ಇಲ್ಲಿ ಹುಲಿ ಒಂದು ನಿಂತಿರ್ತದೆ. ಆದ ಚಂದ್ರಗುಪ್ತ ಮೌರ್ಯ. ಆ ಚಂದ್ರಗುಪ್ತ ಮೌರ್ಯನನ್ನು ನೋಡಿ ಇಬ್ಬರ ನಡುವೆ ಒಂದು ಘನಘೋರ ಯುದ್ಧ ನಡೀತದ. ಆ ಘನಘೋರ ಯುದ್ಧದಲ್ಲಿ ಸೆಲ್ಯೂಕಸ್ ಸೋಲ್ತಾನ. ಚಂದ್ರಗುಪ್ತ ಮೌರ್ಯ ವಿಜಯವನ್ನು ಸಾಧಿಸಿದ ನಂತರ ಏನ್ ಹೇಳ್ತಾನ? ಅದರಿಂದ ಸೆಲ್ಯೂಕಸ್ ಏನಾಗ್ತಾನ? ಬೇಡತಾನ. ಒಟ್ಟ ಈ ಚಂದ್ರಗುಪ್ತ ಮೌರ್ಯನದು ಯುದ್ಧ ಬೇಡ, ಒಪ್ಪಂದವನ್ನು ಮಾಡ್ಕೋತಾನ. ಅದರಂತೆ ಯಾರಂದ್ರ ಸೆಲ್ಯೂಕಸ್ಸು ಕಾಬೂಲ್ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಕಾಂಧಾರ, ಬಲೂಚಿಸ್ತಾನಗಳನ್ನು ಒಂದು ವಿಸ್ತಾರವಾದ ಪ್ರದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟು ಕೊಟ್ಟ ನಂತರ ಅಷ್ಟೇ ಮಾಡದ ಆತ ಏನು ಮಾಡ್ತಾನ? ಸೆಲ್ಯೂಕಸ್ ಅಫ್ಘಾನಿಸ್ತಾನ ಕೊಟ್ಟ, ಕಾಬೂಲ್ ಕೊಟ್ಟ ಎಲ್ಲ ಪ್ರದೇಶಗಳನ್ನು ಸೋಲ ನಂತರ ಆತನಿಗೆ ಭಯಬಿದ್ದು ಚಂದ್ರಗುಪ್ತ ಮೌರ್ಯ ದಾನವಾಗಿ ಕೊಡ್ತಾನ. ದಾನವನ್ನು ಕಿತ್ತನು ಅದನ್ನು ಕಪ್ಪು ಕಾಣಿಕೆ ಮುಖಾಂತರ ಕೊಡ್ತಾನೆ. ಯಾಕಂದ್ರೆ ಒಪ್ಪಂದವನ್ನು ಮಾಡ್ಕೊಂಡಿರ್ತಾನ. ಆ ಒಪ್ಪಂದದ ಪ್ರಕಾರ ಎಲ್ಲವನ್ನು ಕೊಡ್ತಾನ. ಅಷ್ಟೇ ಅಲ್ಲದೆ ಆತನ ಮಗಳನ್ನು ಸಹ ಕೊಡ್ತಾನ. ಯಾರಿಗೆ ಕೊಡ್ತಾನ? ಸೆಲ್ಯೂಕಸ್ಸನ ಮಗಳನ್ನು ಸಹ ಚಂದ್ರಗುಪ್ತ ಮೌರ್ಯನ ಕೊಟ್ಟ ತರುತ್ತಾನ. ಅಷ್ಟೇ ಅಲ್ಲದೆ ಯುದ್ಧದಲ್ಲಿ ತರಬೇತಿ ಹೊಂದಿದ 500 ಆನೆಗಳನ್ನು ಸಹ ಬಳುವಳಿಯಾಗಿ ನೀಡ್ತಾನ. ಸೆಲ್ಯೂಕಸ್ಸನ ಮೌರ್ಯರೊಂದಿಗೆ ಸ್ನೇಹಿತ ಸಂಬಂಧವನ್ನು ಹೊಂದಿದ್ದಲ್ಲದೆ ಮೆಗಸ್ತನಿಸ್ನನ್ನು ಪಾಟಲಿಪುತ್ರಕ್ಕೆ ರಾಯಭಾರಿಯಾಗಿ ಕಳಿಸ್ತಾನ. ಈ ಮೆಗಸ್ತನಿಸ್ನ ಬಗ್ಗೆ ಹಲವಾರು ಸರಿ ಕ್ವಶನ್ ಆಗಿದಾವ. ಈ ಮೆಗಸ್ತನಿಸ್ನ ಕೃತಿ ಯಾವುದಂತ ಸಹ ಕ್ವಶನ್ ಆಗಿದೆ, ನೋಡ್ತಾ ಹೋಗ್ರಿ. ಇನ್ನು ಆದ ನಂತರ ಚಂದ್ರಗುಪ್ತ ಮೌರ್ಯ ಇನ್ನೂ ಅನೇಕ ಸೇನಾ ದಿಗ್ವಿಜಯಗಳನ್ನು ಕೈಗೊಂಡ, ಬೃಹತ್ ಸಾಮ್ರಾಜ್ಯ ಸ್ಥಾಪಿಸಿದ. ಆದರೆ ಅವುಗಳಿಗೆಲ್ಲ ಬಗ್ಗೆ ನಿಖರವಾದ ಮಾಹಿತಿಗಳು ನಮಗೆ ದೊರೆತಿರುವುದು ಕಡಿಮೆ ಐತಿ. ಆದ್ದರಿಂದ ಅವುಗಳ ಬಗ್ಗೆ ಇತಿಹಾಸದಲ್ಲಿ ಗೊಂದಲಮಯವೈತಿ ಮತ್ತು ಅದರ ಬಗ್ಗೆ ಯಾವುದೇ ರೀತಿ ಕ್ವಶನ್ಗಳು ಆಗುವುದಿಲ್ಲ. ಕ್ವಶನ್ ಆಗಲಿಲ್ಲ ಅಂದ್ರೆ ನಮ್ಗೆ ಬೇಡ. ಯಾಕಂದ್ರೆ ಇದು ಕೇವಲ ವಿದ್ಯಾರ್ಥಿಗಳ ಯಶಸ್ಸನ್ನು ಗಮನದಲ್ಲಿಟ್ಕೊಂಡು ಕ್ಲಾಸ್ಗಳು ಮಾಡತ್ತೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಇತಿಹಾಸವನ್ನು ತೆಗೆದು ನೋಡಿದ್ರೆ ಹಲವಾರು ಇತಿಹಾಸಕಾರರು ಬೇರೆ ಬೇರೆ ಅಭಿಪ್ರಾಯ ಪಡ್ತಾರ. ಆದ್ದರಿಂದ ಯಾವುದು ನಿಖರವಾದ ಇತಿಹಾಸ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಬಿಟ್ಟು ಬಿಡೋಣ್ರಿ ಅದನ್ನು. ಅದ ನಂತರ ಜೈನ ಸಂಪ್ರದಾಯದಂತೆ ಏನು ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳಲ್ಲಿ ಏನು ಮಾಡ್ತಾನೆ? ಸಿಂಹಾಸನವನ್ನು ತ್ಯಜಿಸಿ ಜೈನ ವಿದ್ವಾಂಸನ ಇರ್ತಾನೆ ಭದ್ರಭಾವಿನ ಸಹಾಯದಿಂದ ಏನಾಗ್ತಾನೆ? ಜೈನ ಧರ್ಮ ಸ್ವೀಕರಿಸ್ತಾನೆ. ತನ್ನ ಕೊನೆಯ ದಿನಗಳು ನಮ್ಮ ಕರ್ನಾಟಕದಲ್ಲಿ ಏನೈತ್ರಿ? ಶ್ರವಣ ಬೆಳಗೊಳ ಐತ್ ನೋಡ್ರಿ. ಆ ಶ್ರವಣ ಬೆಳಗೊಳದಲ್ಲಿ ಸಾಮಾನ್ಯ 300ರಲ್ಲಿ ಸಲ್ಲೇಖನ ವ್ರತ ಕೈಗೊಳ್ತಾನೆ. ಆ ಸಲ್ಲೇಖನ ವ್ರತವನ್ನು ಕೈಗೊಂಡು ಅಲ್ಲೇ ಪ್ರಾಣ ತ್ಯಾಗ ಮಾಡ್ತಾನೆ. ಆ ಪ್ರಾಣ ತ್ಯಾಗ ಏನ್ ಮಾಡಿದೀನ್ರಿ? ಆ ಬೆಟ್ಟ ಈಗಲೂ ಪ್ರೆಸೆಂಟ್ ಆಗೈತಿ. ಅದರ ಬೆಟ್ಟದ ಹೆಸರು ಏನೈತ್ರಿ? ಚಂದ್ರಗಿರಿ ಬೆಟ್ಟ ಅಂದೈತಿ. ಆತ ನಿರ್ಮಿಸಿದ ದೇವಾಲಯಕ್ಕೆ ಚಂದ್ರಗುಪ್ತ ಬಸದಿ ಐತಿ. ಇಷ್ಟೆಲ್ಲನೂ ಕ್ವಶನ್ ಆಗಿದಾವೆ ಸ್ನೇಹಿತರೆ.
ಚಂದ್ರಗಿರಿ ಅಂದರೆ ಏನ್ರಿ, ಚಂದ್ರಗುಪ್ತ ಬಸದಿ ಅಂದರೆ ಏನು, ಮತ್ತು ಸೊಲ್ಲೈಕ ನೃತ್ಯ ಯಾವ ಧರ್ಮದಲ್ಲಿ ಆಚರಣೆ ಆಗ್ತದೆ, ಜೈನ ಧರ್ಮದಲ್ಲಿ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇರ್ತದೆ. ಅದರ ನಂತರ ನೀವು ಇನ್ನು ಸ್ವಲ್ಪ ಕೌಟಿಲ್ಯನ ಬಗ್ಗೆ ನೋಡಬೇಕಾಗ್ತದೆ. ಕೌಟಿಲ್ಯನಲ್ಲಿ UPSC 2024ನಲ್ಲಿ ಒಂದು ಕ್ವಶನ್ ಆಗಿದೆ. ಆತನ ಸಪ್ತಾಂಗ ಸಿದ್ಧಾಂತ ತುಂಬಾ ಪ್ರಮುಖವಾಗಿರುತ್ತೆ. UPSC 2024 ಕ್ವಶನ್ ಪೇಪರ್ ನೀವು ತೆಗೆದು ನೋಡಿದ್ದೆ ಆದಲ್ಲಿ ಕೌಟಿಲ್ಯನ ಬಗ್ಗೆ ಅಥವಾ ಚಾಣಕ್ಯನ ಬಗ್ಗೆ ಅಥವಾ ವಿಷ್ಣುಗುಪ್ತನ ಬಗ್ಗೆ ಒಂದು ಕ್ವಶನ್ ಬಂದಿರೋದನ್ನು ನೀವು ಗಮನಕ್ಕೆ ತಗೊಳ್ರಿ. ಆದ್ದರಿಂದ ಕೌಟಿಲ್ಯ ಅಥವಾ ಚಾಣಕ್ಯ, ವಿಷ್ಣುಗುಪ್ತನ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಆದಲ್ಲಿ ನೀವು ಸ್ವಲ್ಪ ಕ್ಲೂ ಯೂಸ್ ಮಾಡಿಕೊಂಡು ಕ್ವಶನ್ ಕ್ರ್ಯಾಕ್ ಮಾಡಲು ಸಾಧ್ಯ ಆಗ್ತದೆ. ಆದ್ದರಿಂದ ಬೇಸಿಕ್ ನಾಲೆಜ್ ಇಸ್ ಇಂಪಾರ್ಟೆಂಟ್. ಚೆಕ್ ಡೌನ್. ಕೌಟಿಲ್ಯ ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜ್ಯ ನೀತಿ ನಿಪುಣ. ಆತನು ಚಾಣಕ್ಯ ಅಥವಾ ವಿಷ್ಣುಗುಪ್ತ ಎಂಬ ಹೆಸರಿನಿಂದ ಪ್ರಸಿದ್ಧನ. ನಂದರನ್ನು ಸೋಲಿಸಿ ಅಥವಾ ನಂದರನ್ನು ಮೂಲೆ ಗುಂಪು ಮಾಡಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಲು ಪ್ರಮುಖ ಪಾತ್ರ ವಹಿಸ್ತಾನ. ಸುವ್ಯವಸ್ಥಿತ ಆಡಳಿತ ವ್ಯವಸ್ಥೆಯನ್ನು ರಚನೆಗೆ ಬಹುಮುಖ್ಯ ಕಾರಣ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಕೃತಿ ಸಂಸ್ಕೃತ ಭಾಷೆಯಲ್ಲಿ ರಚಿಸ್ತಾನೆ. ಸಂಸ್ಕೃತ ಭಾಷೆ ಯಾವ ಭಾಷೆಯಲ್ಲಿ ಐತಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಐತಿ. ಕೌಟಿಲ್ಯನ ಅರ್ಥಶಾಸ್ತ್ರವು ಸಂಸ್ಕೃತ ಭಾಷೆಯಲ್ಲಿ ರಚಿಸ್ಯಾನ. ಅವಾದ್ರೆ ಅವತ್ತು ನಮಗೆ ದೊರೀಲಿಲ್ಲ. ಅದಾದ ನಂತರ ಕೆಲವು ವರ್ಷಗಳ ನಂತರ ಅಂದ್ರೆ 1905ರಲ್ಲಿ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಗ್ರಂಥಪಾಲಕೃತ ಯಾರಂದ್ರೆ ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರು 1905ರಲ್ಲಿ ಅವರು ಸ್ವಲ್ಪ ಲೈಬ್ರರಿ ಒಳಗೆ ಎಲ್ಲ ಬುಕ್ ಅದು ನೀಟಾಗಿ ಇಡುವಾಗ ಅವ್ರಿಗೆ ಸಿಗ್ತದೆ. ಅದನ್ನು ಅವ್ರು ಸಂಶೋಧಿಸಿ ಬೆಳಕಿಗೆ ತರ್ತಾರೆ. ಅದಾದ ನಂತರ ಅದನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದೇನಾಗ್ತದೆ 1909ರಲ್ಲಿ ಮತ್ತೆ ಪ್ರಕಟಣೆ ಅಂತ ಮೀನ್ಸ್ ಪ್ರಿಂಟ್ ಮಾಡಿಸ್ತಾರೆ. ಅವಾಗ ಏನಾಗ್ತದೆ, ಅದು ನಮಗೆ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಪುಸ್ತಕದ ಬಗ್ಗೆ ನಮಗೆಲ್ಲರಿಗೆ ಏನಾಗ್ತದೆ ಮಾಹಿತಿ ದೊರೀತದೆ. ಅದಾದ ನಂತರ ಮತ್ತೆ ಏನೇನು ಇದ್ರ ಬಗ್ಗೆ ಕೇಳ್ಬೋದು, ಬೇಸಿಕ್ ನಾಲೆಜ್. ಅದನ್ನ ಸಪ್ತಾಂಗ ಸಿದ್ಧಾಂತ ಅಂದ್ರೆ ಏನು ಸ್ನೇಹಿತರ, ಮೊದಲನೇದಾಗಿ ನೋಡಿದ್ರೆ 3 ಪ್ರಮುಖವಾಗಿ ಬರ್ತಾವ. ಆತ ಮೊದಲನೇದು ಹೇಳ್ತಾನೆ. ಮೊದಲನೇವಾಗ ರಾಜ್ಯ, ಆತನ ಸಲಹಾ ಸಮಿತಿ ಮತ್ತು ಸರ್ಕಾರದ ಕುರಿತು ಹೇಳ್ತಾನೆ. ಎರಡನೇ ಭಾಗ ಏನು ಹೇಳ್ತದೆ, ನಾಗರಿಕ ಅಪರಾಧ ಕಾನೂನುಗಳ ಕುರಿತು ಹೇಳ್ತದೆ. ಇಟ್ ಮೀನ್ಸ್ IPC, ಇಂಡಿಯನ್ ಫಿನಲ್ ಕೋಡ್ ಆಗಿರ್ಬೋದು, CRPC ಆಗಿರ್ಬೋದು. ಈಗ ಇವೆಲ್ಲ ಚೇಂಜ್ ಆಗಿ ಏನಾಗುತ್ತೆ, BSS ಭಾರತೀಯ ಸಾಕ್ಷ್ಯ ಸಂಹಿತೆ ಈ ರೀತಿಯಾಗಿ ಬದಲಾವಣೆ ಆಗಿದ್ದಾವ. ದಟ್ ಇಸ್ ಕಾಲ್ಡ್ ಪೊಲಿಟಿಕಲ್. ಅವತ್ತು ಏನಿದ್ದು ಅಂತಂದ್ರೆ ಭಾರತದ ನಾಗರಿಕ ಮತ್ತು ಅಪರಾಧ ಕಾನೂನುಗಳು ಇದ್ದು, ಮೂರನೇ ಭಾಗ ರಾಜ್ಯದ ಕಾನೂನು ಆಗಿರ್ಬೋದು, ರಾಯಭಾರ ಆಗಿರ್ಬೋದು, ಯುದ್ಧದ ಬಗ್ಗೆ ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಈತನ ಅರ್ಥಶಾಸ್ತ್ರವು ರಾಜ್ಯದ ಪ್ರಮುಖ 7 ಅಂಗಗಳಾದ ಇಟ್ ಮೀನ್ಸ್ ಸಪ್ತಾಂಗ ಸಿದ್ಧಾಂತ ಬಗ್ಗೆ ಪ್ರಮುಖವಾಗಿರ್ತದೆ. ಅವುಗಳೆಂದರೆ ರಾಜ್ಯ 7 ಅಂದ್ರೆ ಅದರಲ್ಲಿ ಮೊದಲನೇದು ರಾಜ್ಯ ಅಂದ್ರೆ ರಾಜ್ಯ ಪ್ರಮುಖ. ಎರಡನೇದು ಮಂತ್ರಿ ಸಲಹಾ ಸಮಿತಿ, ಜನಪದ ಜನಸಂಖ್ಯೆ ಮತ್ತು ಭೂಪ್ರದೇಶ. ಮೂರನೇದು ದುರ್ಗ ಅಂದ್ರೆ ಕೋಟೆ. ನಾಲ್ಕನೇದು ಖಜಾನೆ, ಬಲ ಅಂದ್ರೆ ಸೇನೆ, ಮಿತ್ರ ಅಂದ್ರೆ ಮಿತ್ರ ರಾಜ್ಯಗಳು. ಅದಂತರ ಯಾರು ಬರ್ತಾರ, ಬಿಂದುಸಾರ ಬರ್ತಾರ. ಚಂದ್ರಗುಪ್ತನ ನಂತರ ಬರುವರು ಬಿಂದುಸಾರ ನಂತರ ಬರುವರು ಅಶೋಕ ಇಸ್ ದ ಗ್ರೇಟ್ ಅಂತ ಹೇಳ್ತಾರೆ. ಚೆಕ್ ಇಟ್ ಡೌನ್. ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ. ಅವನ ಮಗನ ಇರ್ತಾನೆ. ಮನುಷ್ಯ 300ರಿಂದ 273 ಆಳ್ವಿಕೆ ಮಾಡ್ತಾನೆ. ಬಿಂದುಸಾರನ ಬಗ್ಗೆ ಹೆಚ್ಚು ತಿಳಿದಿಲ್ಲ, ಆದ್ದರಿಂದ ಬಿಂದುಸಾರನ ಬಗ್ಗೆ ಅಷ್ಟು ಬೇಡ. ಅವನ ಮಗ ಆಗಿರತಕ್ಕಂಥ ಅಶೋಕನ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅಶೋಕ ಒಬ್ಬ ಮಹಾಶಯ ಇರ್ತಾನೆ. ಇವನು ಹಲವಾರು ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾವ, ಬೇರೆ ಬೇರೆ ಕಡೆ ಸಿಕ್ಕಾವ. ಇದು ಸ್ನೇಹಿತರೆ ನಮ್ಮ ಮೌರ್ಯ ಸಾಮ್ರಾಜ್ಯ ಎಷ್ಟು ಇತ್ತು ಅನ್ನೋದು ನೀವು ಈ ಮ್ಯಾಪ್ ನೋಡಿದ ತಕ್ಷಣ ಗೊತ್ತಾಗ್ತದ. ನೀವು ಏನಾದರೂ KS ಆಗಿರ್ಬೋದು, UPSC ಅಂತ ದೊಡ್ಡ ದೊಡ್ಡ ಹುದ್ದೆಗಳು ಬರೆಯಾಗ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಏನೇ ಕ್ವಶನ್ ಆದರೂ ನೀವು ಮ್ಯಾಪನ್ನು ಹಾಕಿ ಭಾಳ ಈಸಿ. ಸ್ನೇಹಿತರೆ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಕನಸ್ಕನ್ನದ್ರಿ ದಯವಿಟ್ಟು ನೀವು ಮ್ಯಾಪ್ ಪ್ರಾಕ್ಟೀಸ್ ಮಾಡಿರಿ. ಮ್ಯಾಪ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹಲವಾರು ಜನರಿಗೆ ಉಪಯೋಗ ಆಗ್ತದ. ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮುಗಿಸ್ತಾ ಇದ್ದೀನಿ. ನಾಳೆ ಅಶೋಕನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಎಷ್ಟು ಕ್ವಶನ್ ಮಾಡಿದ್ದಾರೆ, ಯಾವ ರೀತಿ ಕ್ವಶನ್ ಮಾಡಿದ್ದಾರೆ, ಇದೇ ರೀತಿಗೆ ಡೈಲಿ ಕ್ಲಾಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ರಿ, ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸರ್ನ ಮಾಡ್ರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಬೈ ಬಾಯ್.